ಡೇ 15 ಆಫ್ 30 ಜಸ್ಟ್ ವಾವ್ ಅನ್ನೋ ಥರ ರೈಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಪನ್ನೀರು ಮತ್ತು ಆಲೂ ಯೂಸ್ ಮಾಡಿ ಮಸಾಲ ರೈಸ್ ಥರ ಮಾಡ್ತಾಯಿದ್ದೀನಿ. ಸೊ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಮತ್ತು ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ರೈಸ್ ಎಲ್ಲ ಮಾಡಿದ್ರೆ. ಸೊ ನಾನು ನಮ್ಮನೆಯಲ್ಲಿ ತಮ್ಮ ಚಂದಿಗೆ ಪನ್ನೀರ್ ಅಂದರೆ ಇಷ್ಟ. ಸೊ ಹಾಗಾಗಿ ಈ ಥರ ಡಿಶಸ್ಸನ್ನು ಸಹ ಮಾಡ್ತಿರ್ತೀನಿ. ಸೊ ಆಲೂಗಡ್ಡೆನ ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡು ಅದನ್ನು ಕಟ್ ಮಾಡಿ ಸೈಡಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿ ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹುರಿದಿದ್ದಾದಮೇಲೆ ಸ್ವಲ್ಪ ಟೊಮೊಟೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಸೈಡಲ್ಲಿ ಆಲೂಗಡ್ಡೆ ಬೇಯಿಸ್ತಾ ಇದ್ನಲ್ವ, ಹುರ್ಕೊಳ್ತಾ ಇದ್ನಲ್ವ, ಸೊ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕಿಬಿಟ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂದಾಗ ಸೊ ಪನ್ನೀರ್ ಅದನ್ನು ಒಂದು 1/4 kg ಪನ್ನೀರ್ ತೊಗೊಂಡಿದ್ದೀನಿ, 200 ಗ್ರಾಮ್ಸು. ಸೊ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿಬಿಟ್ಟು ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊ ಇದಕ್ಕೆ ಆಲೂಗಡ್ಡೆ ಏನು ಬೇಯಿಸಿಟ್ಟಿದ್ದೆ, ಹುರಿದಿಟ್ಟಿದ್ದೆ, ಸೊ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿ ಸೊ ರೈಸ್ ಆ್ಯಡ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ ತುಂಬ ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಖಾರ ನೀವು ನೋಡಿಕೊಂಡು ಹಾಕೋಬೋದು, ಖಾರ ಹೆಚ್ಚು ಕಡಿಮೆ ಮಾಡಿಕೊಂಡು. ಇದು ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸೊ ಸ್ವಲ್ಪ ಖಾರ ಪುಡಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ದೊಡ್ಡವ್ರಿಗೂ ತಿನ್ಬೋದು, ಚಿಕ್ಕವರು ತಿನ್ಬೋದು. ಸೊ ಆ ಥರ ಮಾಡ್ಕೊಂಡಿದ್ದೀನಿ, ಇಬ್ಬರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ತುಂಬ ಟೇಸ್ಟಿಯಾಗಿತ್ತು, ಹೆಲ್ತಿಯಾಗೂ ಇರುತ್ತೆ ಬ್ರೇಕ್ಫಾಸ್ಟ್ ಈ ಥರ ಎಲ್ಲ ಮಾಡಿಕೊಟ್ರೆ. ಬರೀ ಒಂದೇ ಥರ ಪನ್ನೀರ್ ಡಿಶಸ್, ಬಿರಿಯಾನಿ, ಆ ಥರ ಫ್ರೈಡ್ ರೈಸ್ ಈ ಥರ ಎಲ್ಲ ಮಾಡ್ತಿರ್ತೀವಲ್ಲ, ಒಂದ್ಸರಿ ಈ ಥರನೂ ಮಸಾಲ ಹಾಕಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ಈ ಥರ ನಾನು ಪ್ರಿಪೇರ್ ಮಾಡಿ ಕೊಟ್ಟೆ. ಒಂದಷ್ಟು ಪನ್ನೀರ್ನ ಫ್ರೈ ಮಾಡಿನೂ ಸಹ ಕೊಟ್ಟೆ, ತವಾ ಫ್ರೈ. ಸೊ ತುಂಬಾ ಇಷ್ಟಪಟ್ಟು ತಿಂದ ಚಂದು.